ನಿನ್ನ ಅಯ್ಯೋ ಏನೇ ಎಂಥ ಕೆಲಸ ಮಾಡ್ಬಿಟ್ಟೆ ನೀನ ಪೂರ್ಣಾಹುತಿನ ಹೋಮದಲ್ಲಿ ಹಾಕ್ಬಿಟ್ಟೆಲ್ಲ. ಎಷ್ಟೇ ಧೈರ್ಯ ನಿನಗೆ? ಇಲ್ಲ ಪರ್ಣಿಕಾ, ಬೇಕು ಅಂತ ಮಾಡ್ಲಿಲ್ಲ. ಕೆಳಗ್ ಬಿದ್ದೋಗುತ್ತೇನೋ ಅಂತ ತಡೆಯೋದಕ್ಕಿಂತ ನೋಡ್ದೆ, ಆದ್ರೆ ಅದು ಹೋಮದಲ್ಲಿ ಬಿದ್ದೋಯ್ತು. ನಿಲ್ಸೆ ಸಾಕು. ಬೇಕು ಅಂತಾನೆ ಮಾಡಿ ಇವಾಗ ಕತೆ ಹೇಳ್ತಿದ್ಯಾ ನಿನ್ನ? ಪರ್ಣಿಕಾ, ನಿಂಗೇನು ಹುಚ್ಚ? ಯಾಕೆ ಈ ತರ ಬಿಹೇವ್ ಮಾಡ್ತೀಯಾ? ಅವಳು ಬೇಕು ಅಂತ ಮಾಡ್ಲಿಲ್ಲ ಅಂತ ಹೇಳಿದ್ಲಲ್ವಾ? ಬಂದ್ಬಿಟ್ಯಾ? ಇನ್ನೂ ನೀನ್ ಇವಳನ್ನ ಯಾಕೆ ವಹಿಸ್ಕೊಂಡ್ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ. ನಿನ್ ಕಣ್ಣಿಗೆ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ತುಂಬಾ ಚಿಕ್ಕ ತಪ್ಪು ತರಾನೇ ಕಾಣಿಸುತ್ತೆ. ಅದೇ ನಾನು ಅವಳಿಗೆ ಒಂದು ಮಾತಂದ್ರೂ ನೀನ್ ಸಹಿಸಲ್ಲ ಭಾವ. ನಿನಗೆ ನಿನ್ ಮನೆಯವ್ರಿಗಿಂತಾನು ನಿನ್ಗೆ ಅವಳೇ ಜಾಸ್ತಿ ಆಗೋದ್ಲು ಭಾವ. ನಮ್ಗೆ ನಿಶ್ಚಿತಾರ್ಥ ಆಗಿದೆ. ಕನಿಷ್ಠ ಅದಾದ್ರೂ ನೆನ್ಪಿದ್ಯಾ ನಿನಗೆ? ಅಂದ್ರೆ ಅಂದ್ರೆ ಇವಾಗ ನೀನ್ ನನ್ ಗಂಡನೇ. ಅಂದ್ರೆ ನಾನೇ ನಿನಗೆಲ್ಲ. ನನಗೋಸ್ಕರ ನೀನು, ನಿನಗೋಸ್ಕರ ನಾನು. ಪರ್ಣಿಕಾ, ನಿನ್ ನೋವು ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಿನ್ ಸಮಸ್ಯೆಗೆ ಪರಿಹಾರ ಇದಲ್ಲ. ಸ್ವಾಮಿ, ಮುಂದೇನ್ ಮಾಡ್ಬೇಕು? ವಧುವರರ ಕೈಯಿಂದನೇ ತಪ್ಪಾಗಿರೋದ್ರಿಂದ ಆ ಅಗ್ನಿದೇವನಿಗೆ ಕೋಪ ಬಂದಿದೆ. ಪರಿಹಾರ್ಥವಾಗಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು. ಪುರೋಹಿತರು ಹೇಳಿದ್ದ ಅರ್ಥ ಆಯ್ತಲ್ವಾ? ಈ ತರ ಶುಭ ಕಾರ್ಯ ನಡಿಬೇಕಾದ್ರೆ ಸಣ್ಣ ಸಣ್ಣ ತೊಂದರೆಗಳು ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಸೋದರ ಮಾವ ನಿನಗ್ ಮಾತು ಕೊಟ್ಟಿದ್ದೀನಿ. ಯಾರಿಗಿಷ್ಟ ಇಲ್ಲದೆ ಇದ್ರು, ಯಾರು ಮದ್ವೆ ನಿಲ್ಸಕ್ ನೋಡಿದ್ರು ಮದ್ವೆ ನಿಲ್ಲಕ್ ಸಾಧ್ಯ ಇಲ್ಲ. ಪ್ರದಕ್ಷಿಣೆ ಮಾಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಹೋಗಿ ಕರ್ಕೊಂಡೋಗೋ. ನಾಗಮಣಿ, ಅಣ್ಣ ಅಣ್ಣ ಅಣ್ಣ, ನಾಗಮಣಿ ಸಿಕ್ತಣ್ಣ. ಭದ್ರಾ, ಶಾಬಾಷ್ ಭದ್ರಾ, ಶಾಬಾಷ್. ನಮ್ಮ ಕನಸಿನ ಪ್ರಕಾರ ನಮ್ಮ ಆಸೆ ಇವತ್ತಿಗೀಡೇರ್ತು. ಒಂದ್ ಕಡೆ ನನ್ನ ತಂಗಿ ಮಗಳು ಸೊಸೆ ಆಗ್ತಿದ್ದಾಳೆ, ಅದೇ ಸಂದರ್ಭದಲ್ಲಿ ನಾಗಮಣಿ ಸಿಕ್ತು. ಅದ್ಭುತ, ಮಹಾ ಅದ್ಭುತ. ಹೌದು, ನಾಗಮಣಿ ಎಲ್ ಸಿಕ್ತು? ಇದನ್ನ ಯಾರು ತೆಗ್ದಿದ್ರು ಭದ್ರಾ? ಇವಳೆ ಅಣ್ಣ, ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ. ನಮ್ಮನೇಲೆ ಎತ್ಕೊಂಡು ನಟನೆ ಮಾಡಿ ನಂಬೆನಿಗೆ ಚೂರಿ ಹಾಕಿದಾಳು ಇವಳು. ಈ ನಾಗಮಣಿನ ಕತ್ಕೊಂಡು ಬಂದಿರೋದು ಇವಳೆ ಅಣ್ಣ,
ಇವಳೆ ಇವಳೆ ಅಣ್ಣ. ಭದ್ರಾ ನಿಲ್ಸು ಭದ್ರಾ. ಮಹಾ ತಪಸ್ಸನ್ನ ಮಾಡಿ ಸಾಕ್ಷಾತ್ ಪರಮಶಿವನನ್ನೇ ಪ್ರಸನ್ನಗೊಳಿಸಿ ನಾಗಮಣಿನ ಪಡ್ಕೋಬೇಕು ಅನ್ನೋ ನನ್ನ ಆಸೆನ ನಾಶ ಮಾಡ್ಬಿಟ್ಟೆ. ನಿನ್ನ ಬದುಕಕ್ ಬಿಡಲ್ಲ ಕಣೆ. ಯಾಕೆ ಮೋಸ ಮಾಡ್ದೆ? ಅಪ್ಪ ಬಿಡಿ ಅಪ್ಪ. ಹೋಗು. ಅಪ್ಪ ನನ್ನ ಮಾತು ಕೇಳಿ ಅಪ್ಪ. ಪ್ಲೀಸ್ ಅಪ್ಪ. ನಿನ್ನ ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಬಿಡಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಬಿಡಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ. ಮಾತೆತ್ತಿದ್ರೆ ನಾಗಮಂಡಲ ನಮ್ದು ನಾಗ ಜಾತಿ ಅಂತ ವೀರ ಮಹಿಳೆ ತರ ದೊಡ್ಡದಾಗಿ ಮಾತಾಡ್ತೀಯ. ನಾಗಮಣಿನ ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ಮಗನ್ ನಿಶ್ಚಿತಾರ್ಥಕ್ಕೆ ನಿನ್ನ ಕರೆಯೋದು ನಮ್ ಸಂಸ್ಕಾರ. ಆಗಿರ್ಬೇಕಾದ್ರೆ ನನ್ ಕೈಯಿಂದನೇ ಕೆಟ್ಟದ್ ಮಾಡ್ಸಕ್ ನೋಡ್ದೆ ನೀನು. ಯಜಮಾನ್ರೆ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಏನ್ ಹೇಳ್ತಾ ಇದ್ದೀರೋ ನನಗ್ ಒಂದು ಅರ್ಥ ಆಗ್ತಿಲ್ಲ. ಈ ನಟನೆ ನೀನು ಯಾವ್ದಾದ್ರು ನಾಟಕದಲ್ಲಿ ಮಾಡಿದ್ರೆ ನಿನ್ ನಟನೆ ನೋಡಿ ಮಹಾನಟಿ ಬಿರುದು ಕೊಡ್ತಾ ಇದ್ರು. ಅಮ್ಮ, ನೀವ್ ಏನ್ ಹೇಳ್ತಾ ಇದ್ದೀರೋ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ನಾಗಮಣಿನ ನಾನ್ ಕದ್ದಿದ್ದೀನ, ಆದ್ರ ಅವಶ್ಯಕತೆ ನನಗೇನಿದೆ? ಒಂದ್ ವೇಳೆ ನೀವ್ ಹೇಳ್ದ ಹಾಗೆ ಈ ನಾಗಮಣಿ ನಾನ್ ಕದ್ದಿದ್ರೆ ಚೌಡಮ್ಮ ತಾಯಿ ಗುಡಿ ಹತ್ರ ಅದನ್ನ ಇಡ್ತಾ ಇದ್ದೆ ಅಲ್ವಾ? ಅಷ್ಟೇ ಅಲ್ಲ, ಊರಲ್ಲಿ ನಡೀತಾ ಇರೋ ಸಮಸ್ಯೆಗಳನ್ನೆಲ್ಲ ನಿಲ್ಲಿಸ್ತಾ ಇದ್ದೆ ಅಲ್ವಾ? ಅಣ್ಣ, ಇವಳ ಹತ್ರ ಮಾತಾಡೋದು ಅನಾವಶ್ಯಕ. ನಾಗಮಣಿ ಸಿಕ್ತು ತಾನೆ, ನಮ್ ಕೆಲ್ಸ ನಾವ್ ಮಾಡೋಣ. ಅಮ್ಮ, ಯಾವಾಗ ನಾಗಮಣಿ ಊರಿಂದ ದೂರ ಹೋಯ್ತೋ ನಾಗಮಂಡಲ ತುಂಬಾ ರೋಗ ಬಂದಿದೆ, ಅನಿಷ್ಟಗಳು ತುಂಬಿದೆ, ಬರೀ ಸಾವೇ ಆಗ್ತಾ ಇದೆ. ದಯವಿಟ್ಟು ನಾಗಮಣಿನ ಕೊಟ್ಬಿಡಿ. ನಾಗಮಣಿ ನಾಗಮಂಡಲದಲ್ಲಿ ಚೌಡಮ್ಮ ತಾಯಿ ಮುಂದೆನೆ ಇರ್ಬೇಕು. ನಿಮಗ್ ಕೈ ಮುಗಿತೀನಮ್ಮ, ಕೊಟ್ಬಿಡಿ. ಅತ್ತೆ, ಅಪ್ಪ, ನಾಗಮಣಿ ಪುಣ್ಯಂಗ್ ಸೇರಿದ್ದು. ನಾಗಮಂಡಲದಲ್ಲೇ ಇರಕ್ ಬಿಡಿ ಅಪ್ಪ. ಮುಚ್ಚಬಾಯ್. ನಾಗಮಣಿ ಅವಳ್ದೇಂಗೋ ಆಗತ್ತೆ, ಅವಳ್ದೇಗಾಗುತ್ತೆ. ಯಾರು ಪಡ್ಕೊಳ್ತಾರೋ ಅವ್ರದ್ದು. ಭದ್ರಾ ನಡಿ. ಇಲ್ಲ, ಪುಣ್ಯ, ನನ್ ಕೈ ಬಿಡು. ಕೊಡಿ ಅಮ್ಮ, ಕೊಡಿ. ಅಯ್ಯೋ, ನಾಗಮಣಿ ಅಣ್ಣ, ನಾಗಮಣಿ ಎಂತ ಕೆಲಸ ಮಾಡ್ಬಿಟ್ಟಿ ಅನಿಷ್ಟದವಳೆ. ಅಮ್ಮ, ಇದು ನಾಗಮಣಿ ಅಲ್ಲ ಅಮ್ಮ. ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಇದು ನಾಗಮಣಿ ಅಲ್ಲ. ಏನ್ ಮಾತಾಡ್ತಿದ್ಯಾ? ಹೌದು ಯಜಮಾನ್ರೆ, ನಾಗಮಣಿ ತೇಜಸ್ಸು ತುಂಬಾ ಪ್ರಕಾಶಮಾನವಾಗಿರುತ್ತೆ. ನಾಗಮಣಿ ದೈವ ಶಕ್ತಿಯಿಂದ ತುಂಬಿರುತ್ತೆ. ಅಂಥದ್ರಲ್ಲಿ ಹೀಗ್ ಒಡ್ದು ಹೋಗೋದು ಅಂದ್ರೆ ಏನು? ಮತ್ತಿದೇನು? ಅರ್ಥ ಆಯ್ತು. ನನ್ನ ಅಪರಾಧಿಯಾಗಿ ನಿಲ್ಲಿಸ್ಬೇಕು ಅಂತ, ಅವ್ರ ಮೇಲೆ ಅಪವಾದ ಬರಬಾರ್ದು ಅಂತ, ಬೇಕು ಅಂತಾನೆ ನನ್ ಮೇಲೆ ಆರೋಪ ಹೊರಿಸ್ಬೇಕು ಅಂತ ಯಾರೋ ಹೀಗ್ ಮಾಡಿದ್ದಾರೆ ಅಷ್ಟೇ ಹೊರತು ಇದು ನಾಗಮಣಿ ಅಂತೂ ಅಲ್ಲ. ಭದ್ರಾ ಅಣ್ಣ, ನಾಗಮಣಿ ವಿಷಯನ ನಾನು ನೋಡ್ಕೋತೀನಿ. ಸಾಯಂಕಾಲ ನಡೆಯೋ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಗೆ ಏರ್ಪಾಡು ಮಾಡ್ಕೊಳ್ಳಿ. ಹೊರಡಿ. ಭದ್ರಾ ಅಣ್ಣ, ಇಲ್ಲೇನ್ ನಡೀತಾ ಇದೆ? ನಾಗಮಣಿ ಸಿಗೋದು, ನಾಗಮಣಿ ನಕಲಿ ಅನ್ನೋದು, ನಾಗಮಣಿ ಯಾರೋ ತೆಗ್ದು ತನ್ ಮೇಲೆ ಆರೋಪ ಆಗ್ತಿದ್ದಾರೆ ಅಂತ ಪುಣ್ಯ ಹೇಳೋದು, ಅಷ್ಟಕ್ಕೂ ಏನ್ ನಡೀತಾ ಇದೆ? ಅಣ್ಣ, ಎಲ್ಲೋ ಏನೋ ನಡೀತಾ ಇದೆ. ಅದಕ್ಕೆ ಕಾರಣ ಆದವ್ರನ್ನ ಕಂಡಿಡಿಬೇಕು. ಕಂಡಿಡ್ದು ಅವ್ರ ಅಂತ್ಯ ನೋಡ್ಬೇಕು. ಅಂತ್ಯ ನೋಡ್ತೀನಿ. ಅನಿರುದ್ಧ್, ಬಿಡು. ಬಾ, ನಿಂಗೆ ಹೇಳ್ತೀನಿ ಬಾ. ಬಿಡು ಅನಿರುದ್ಧ್. ಬಾ, ಹೇಳ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬಿಡು ನೀನ್ ಅನಿರುದ್ಧ್. ಬಾ ಪುಣ್ಯ, ಹೇಳ್ತೀನಿ ಬಾ. ಬಿಡು ಅಂತ ಹೇಳ್ತಿದ್ದೀನಲ್ಲ. ಅನಿರುದ್ಧ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬೇಗ ಬಾ. ಅನಿರುದ್ಧ್, ಏನಾಯ್ತು ನಿಂಗೆ? ಬಿಡು. ಏನಾಯ್ತು ಅನಿರುದ್ಧ್? ಏನಾಯ್ತು ನಿಂಗೆ? ಏನಾಯ್ತಾ? ಇನ್ನು ಏನಾಗ್ಬೇಕು?
ನಾಳೆ ಬೆಳಗ್ಗಷ್ಟರಲ್ಲಿ ನನ್ನ ಜೀವನನೇ ಹಾಳಾಗಿ ಹೋಗುತ್ತೆ. ಅಷ್ಟಕ್ಕೂ ನಿಂಗೆ ಏನಾದರೂ ಅರ್ಥ ಆಗ್ತಿದ್ಯಾ? ನನ್ನ ಜೀವನ ಏನಾಗ್ತಿದೆ, ನನ್ನ ಪ್ರೀತಿ ಏನಾಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿದ್ಯಾ? ಸ್ವಲ್ಪ ಆದ್ರೂ ಗೊತ್ತಾಗ್ತಿದ್ಯಾ? ನನಗೂ ಒಂದು ಮನ್ಸಿದೆ ಪುಣ್ಯ, ಪ್ಲೀಸ್ ಅರ್ಥ ಮಾಡ್ಕೊ. ಅದು ಹಾಗಲ್ಲ ಅನಿರುದ್ಧ್. ಇವಾಗ ಏನ್ ನಡೀತು ಅಂತ ಮಾತಾಡ್ಬೇಡ, ನೀನ್ ಏನು ಮಾತಾಡ್ಬೇಡ ಪುಣ್ಯ, ಪ್ಲೀಸ್. ಈಗ್ಲಾದ್ರೂ ನನ್ನ ಮಾತು ಕೇಳು ಪುಣ್ಯ. ನಿನ್ ಮನ್ಸು ನೀನ್ ಬದಲಾಯಿಸಿ ನನ್ನ ಪ್ರೀತಿನ ನೀನ್ ಅರ್ಥ ಮಾಡ್ಕೊಂಡು ಒಪ್ಕೋತೀಯ ಅಂತ ಆಸೆ ಪಡ್ತಿದ್ದೀನಿ. ಆದ್ರೆ ನಾಳೆ ನನ್ನ ಮದುವೆ ಅಂತಿದ್ದಾರೆ. ನನ್ನ ಕೈಲಿ ಸಾಧ್ಯ ಇಲ್ಲ ಪುಣ್ಯ. ನಿನ್ ಕಾಲಿಗೆ ಬೀಳ್ತೀನಿ. ಅನಿರುದ್ಧ್, ಏನ್ ಮಾಡ್ತಿದ್ಯಾ? ಈಗ್ಲಾದ್ರೂ ನಿನ್ ಮನ್ಸಲ್ಲಿರೋದನ್ನ ಹೇಳು ಪುಣ್ಯ. ನೀನು ಕೂಡ ನನ್ನ ಪ್ರೀತಿಸ್ತಿದ್ಯಾ ಅಂತ ಒಂದೇ ಒಂದು ಮಾತು ಹೇಳು ಪುಣ್ಯ. ನಂಗೆ ಹುಚ್ಚಿಡ್ತಿದೆ ಪುಣ್ಯ, ನಿನ್ ಕೈ ಮುಗಿತೀನಿ. ಅನಿರುದ್ಧ್, ಏನಿದೆಲ್ಲ? ಹೇಳು ಪುಣ್ಯ, ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಂತ ಹೇಳು ಪುಣ್ಯ. ಒಂದೇ ಒಂದ್ಸಲ ಹೇಳು. ಅಪ್ಪನ್ ಕಾಲಿಗೆ ಬಿದ್ದಾದ್ರೂ ಸರಿ, ನಮ್ಮ ಮದ್ವೆಗೆ ಒಪ್ಪಿಸ್ತೀನಿ. ನನ್ನ ಅತ್ತೆನ ಪರ್ಣಿಕನ ಎಲ್ರೂ ನಾನು ಒಪ್ಪಿಸ್ತೀನಿ ಪುಣ್ಯ. ನಾನು ಅವ್ರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೋ ಪುಣ್ಯ. ಸಮಯ ಮುಗಿತಿದ್ದಂಗೆ ನನ್ನ ಜೀವನನೂ ಮುಗಿಯುತ್ತೆ. ಆಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ನನಗೆ ಮಾತಾಡೋಕ್ಕೂ ಅವಕಾಶ ಸಿಗಲ್ಲ ಪುಣ್ಯ. ಭಾವ ಏನೋ ಬೇರೆನೇ ಟ್ರೈ ಮಾಡ್ತಿದ್ದಾನೆ. ಇದನ್ ತಡಿಲಿಲ್ಲ ಅಂದ್ರೆ ನನ್ನ ಪ್ಲಾನ್ಸ್ ಯಾವುದು ವರ್ಕೌಟ್ ಆಗಲ್ಲ. ಇದಕ್ಕೆ ಕರೆಕ್ಟ್ ಆಗಿ ಸ್ಕೆಚ್ಚು ನಾನು ಹಾಕ್ತೀನಿ. ಪುಣ್ಯ, ನಿನ್ ಕಥೆ ಮುಗೀತು ಕಣೆ. ಎಲ್ಲ ಅಂದ್ಕೊಂಡ್ ಹಾಗೆ ನಡೆಯಲ್ಲ ಅನಿರುದ್ಧ್. ಹಾಗೆ ನಡೆದ್ರೆ ಅದು ಜೀವನನೇ ಆಗಲ್ಲ. ಅಷ್ಟೇ, ನೀನ್ ಬದ್ಲಾಗಲ್ಲ, ಯಾವತ್ತೂ ಬದ್ಲಾಗಲ್ಲ. ನಿನ್ನಲ್ಲಿ ಪ್ರೀತಿ ಹುಟ್ಟಲ್ಲ. ಬೇಕಾದ್ರೆ ಆ ದೇವ್ರಿಗೆ ಕೈ ಮುಗಿದ್ರೆ ಅವರಾದ್ರೂ ಕರಗ್ಬೋದು. ಆದ್ರೆ ನೀನ್ ಮಾತ್ರ ಕಲ್ಲಾಗೇ ಇರ್ತೀಯ. ಯಾವಾಗ್ಲೂ ಯಾವ ಫೀಲಿಂಗ್ಸು ಇಲ್ದೇ ಇರೋರ್ ತರ ಇರ್ತೀಯ. ಕಲ್ಲಲ್ಲೂ ಪ್ರೀತಿ ಹುಟ್ಟುತ್ತೆ ಅನ್ಕೊಂಡಲ್ಲ, ನಂದೇ ತಪ್ಪು. ನೀವೆಲ್ರೂ ಹ್ಯಾಪಿ ಆಗಿರಿ. ಹ್ಯಾಪಿ ಆಗಿರಿ ಅನಿರುದ್ಧ್. ಪುಣ್ಯ, ನಿಜವಾದ ಪ್ರೀತಿ ಯಾವತ್ತೂ ಸೋಲಲ್ಲ. ಒಂದ್ ವೇಳೆ ಸೋಲೋ ಪರಿಸ್ಥಿತಿ ಬಂದ್ರೆ ಪ್ರೀತಿ ಸೋಲಕ್ಕೂ ಮುಂಚೆ ನಾನು ಸತ್ತಿರ್ತೀನಿ. ನಮ್ಮಮ್ಮ ನೀನೇ ಸರ್ವಸ್ವ ಅಂದಾಗ ಖುಷಿ ಪಟ್ಟೆ. ಆದ್ರೆ ನನ್ನ ಹಣೆಯಲ್ಲಿನ ಹೆಸರು ಬರ್ತಿಲ್ಲ. ಅನಿರುದ್ಧ್ ಇಲ್ಲ, ಅನಿರುದ್ಧ್ ಇಲ್ಲ. ಇವತ್ತು ನಾವಿಲ್ಲಿ ಸುಬ್ರಹ್ಮಣ್ಯ ಷಷ್ಠಿನ ನಡ್ಸ್ಕೊಡಕ್ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಪ್ರೆಸೆನ್ಸ್ ಅಲ್ಲಿ ನಡೀತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಧನಂಜಯ ವರ್ಮಾ ಅವ್ರ ಫ್ಯಾಮಿಲಿನ ಇನ್ವೈಟ್ ಮಾಡೋಣ. ಗರುಡ ವಂಶದ ಅಧಿಪತಿ ಧನಂಜಯ ವರ್ಮಾ, ಅಣ್ಣನಿಗೆ ತಕ್ಕ ತಂಗಿ ಭದ್ರಾವತಿ, ನನ್ನ ಮುದ್ದಿನ ಅತ್ತೆ ಅರವಿಂದಮ್ಮ, ಮತ್ತೆ ನನ್ನ ಹ್ಯಾಂಡ್ಸಮ್ ಭಾವ ಅನಿರುದ್ಧ್, ಮತ್ತೆ ನನ್ನ ಮುದ್ದಿನ ತಂಗಿ ಪರಿಣಿಕಾ. ಮಹಿ, ಗರುಡ ವಂಶದವ್ರು ಎಲ್ರೂ ಬಂದಿದ್ದಾರೆ. ಆದ್ರೆ ನನಗ ಆತ್ಮೀಯರು ಇನ್ನೂ ಬಂದಿಲ್ಲ. ಅದೇ ನಿನ್ ತಂಗಿ ಪುಣ್ಯ ಅಲ್ವಾ? ಅವಳ ಇಂಟ್ರೊಡಕ್ಷನ್ ನಾನ್ ಕೊಡ್ತೀನಿ. ನಾಗವಂಶವನ್ನ ಬೆಳಗೋ ದೀಪ, ಶ್ರೀ ಚಾಮುಂಡೇಶ್ವರಿ ಅವರ ದತ್ತು ಪುತ್ರಿಯಾದ ಹಾಗೆ ದ ಗ್ರೇಟ್ ದೇವೇಂದ್ರ ಹಾಗೂ ಮಹಿ ಅವರ ಮುದ್ದಿನ ತಂಗಿ ಪುಣ್ಯ.
ಹಲೋ ಬ್ರದರ್, ಪುಣ್ಯ ಬರಲ್ಲ, ಬರೋದು ಇಲ್ಲ. ಯಾಕೆ? ಯಾರ್ ನೀವು? ನನ್ನನ್ ಯಾಕೆ ಹೀಗೆ ತಡಿತಾ ಇದ್ದೀರಾ? ನಿಮಗೇನ್ ಬೇಕು? ಒಳಗೆ ಶುಭ ಕಾರ್ಯ ನಡೀತಿದೆ, ನಿನ್ನ ಅನಿಷ್ಟ ಕಾಲನ ಒಳಗಿಡ್ತಾ ಇದೆಯಲ್ಲೇ? ಹಾ, ಅಲ್ಲಷ್ಟು ಅದ್ದೂರಿಯಿಂದ ನಡೀತಿರೋ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಪೂಜೆನ ನಾಶ ಮಾಡಕ್ ಬಂದಿದ್ಯಾ? ಏನ್ ಮಾತಾಡ್ತಾ ಇದ್ದೀರಾ? ನಾನ್ ನಾಶ ಮಾಡ್ಬೇಕು ಅಂತ ಯಾಕೆ ನೋಡ್ತೀನಿ? ನಾನ್ ಅವ್ರ ಜೊತೆ ಹೋದ್ರೆ ನಿಮಗೇನಾಗ್ಬೇಕು? ಪುಣ್ಯ ನಾನು ಕರ್ಕೊಂಬರ್ತೀನಿ ಮಹಿ. ಸೂಪರ್ ಭವ, ಹೊರಡು. ಬರ್ತಾಳೆ. ದೇಹ ಪೂರ್ತಿ ವಿಷ ತುಂಬಿಕೊಂಡಿರೋ ನೀನೆಲ್ಲಿ? ಕಣ್ರೆಪ್ಪೆ ತರ ಕಾಪಾಡೋ ನಮ್ ಗರುಡ ಜಾತಿಯಲ್ಲಿ. ಇಷ್ಟಕ್ಕೂ ಇವಳತ್ರ ಏನೇ ಮಾತು, ಇಲ್ಲೇ ಇವಳನ್ನ ಬಂದ್ಸೋಣ. ಸಾಕು, ನಿಲ್ಸಿ. ಮಾತುಗಳನ್ನ ಹುಷಾರಾಗಾಡಿ. ಇನ್ನೊಂದೇ ಒಂದು ಮಾತು ನಮ್ ನಾಗಮ್ಮನ್ ಬಗ್ಗೆ ಆಗ್ಲಿ, ನಮ್ ನಾಗ ಜಾತಿ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಏನೇ ಸಾಯಿಸ್ತೀಯಾ? ಬಾ ಸಾಯಿಸೆ. ಏ, ನಿನ್ನ ಆ, ಆ. ನೋಡಿವೆ. ಪುಣ್ಯ ಪುಣ್ಯ ಬಿಡಿ, ಬಿಡಿ ನನ್ನ. ಆ, ಬಿಡಿ, ಬಿಡಿ. ಆ, ಆ. ಪುಣ್ಯ ಪುಣ್ಯ ನೋಡಿಯೇ. ಪುಣ್ಯ 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 ಕಾಪಾಡಿ. ಪುಣ್ಯ 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 ಅಯ್ಯೋ, ಈಗ ಹೋಗು. ಇದು ಗರುಡ ಬಂಧ. ಅಯ್ಯೋ, ಈ ಅಗ್ನಿದೇವ ಗರುಡ ಬಂಧನ ಬಿಡಬೇಕು ಅಂದ್ರೆ ಗರುಡ ವಂಶದವರ ರಕ್ತ ಕುಡಿದೆ ಈ ಅಗ್ನಿದೇವನ ಆವೇಶ ಕಡಿಮೆಯಾಗಲ್ಲ. ಆ ಕಾರ್ಯಕ್ರಮ ಪೂರ್ತಿಯಾಗಕ್ ಮುಂಚೆ ಇಲ್ಲಿ ನಿನ್ನ ಕಾರ್ಯಕ್ರಮ ಪೂರ್ತಿಯಾಗತ್ತೆ. ಪುಣ್ಯ ಪುಣ್ಯ ಎಲ್ಲಿದ್ಯಾ ಪುಣ್ಯ? ಪೂಜೆಗೆ ಟೈಮ್ ಆಗ್ತಾ ಇದೆ. ಅಯ್ಯೋ, ಕಾಪಾಡಿ. ಈಶ್ವರ, ನನ್ನ ವೇದಿಕೆ ಹತ್ರ ಸೇರಿಸು. ಪುಣ್ಯ ಸುಬ್ರಹ್ಮಣ್ಯನ್ ಷಷ್ಠಿ ಪೂಜೆನ ನೋಡುವಂತ ಭಾಗ್ಯನ ನನಗೆ ಕೊಡಪ್ಪ. ಪುಣ್ಯ ಪುಣ್ಯ ದೇವ್ರೆ, ಹೇಗೋ ಅನಿರುದ್ಧನ ನನ್ನಿಂದ ದೂರ ಮಾಡ್ದೆ. ಕಡೆ ಪಕ್ಷ ಅನಿರುದ್ಧ ಮದ್ವೆ ಗಂಡಾಗಿ ಹಸೆ ಮಣೆ ಮೇಲೆ ನೋಡುವಂತ ಭಾಗ್ಯನು ಕೊಡಲ್ವಾ? ನಾನಂತ ತಪ್ಪು ಏನ್ ಮಾಡಿದ್ದೀನಿ? ಪುಣ್ಯ ಅನಿರುದ್ಧ್, ಅಲ್ಲೇ ಇರು. ಬರ್ಬೇಡ ಅನಿರುದ್ಧ್, ಅಲ್ಲೇ ಇರು. ಪುಣ್ಯ ಅನಿರುದ್ಧ್, ಪುಣ್ಯ ಇರು. ಬರ್ಬೇಡ. ನೀನ್ ಹುಷಾರು, ಏನೂ ಆಗಲ್ಲ ಅನಿರುದ್ಧ್. ನೀನ್ ಅಲ್ಲೇ ಇರು. ಈಗ ಹೋಗಿ ಸುಬ್ರಹ್ಮಣ್ಯನ್ ಷಷ್ಠಿ ಪೂಜೆನ ಪೂರ್ತಿ ಮಾಡು. ಪುಣ್ಯ, ನಿಂಗೇನಾದ್ರೂ ಹುಚ್ಚ? ಹೀಗೆ ಉರಿತಿರೋ ಬೆಂಕಿಯಲ್ಲಿ ನಿನ್ಬಿಟ್ಟು ಪೂಜೆಗೆ ನಾನು ಹೇಗೆ ಹೋಗಕ್ಕಾಗುತ್ತೆ? ಅಷ್ಟಕ್ಕೂ ಯಾರು ಮಾಡಿದ ಪುಣ್ಯ ಇದು? ಏನೋ ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ಯಾರೋ ನಿಮ್ ಗರುಡ ವಂಶದವರು ಅಂತ ಮಾತ್ರ ಗೊತ್ತಾಯ್ತು. ಇದು ಗರುಡ ಬಂಧ ಅಂತೆ. ಅಗ್ನಿದೇವ ಗರುಡ ರಕ್ತ ಅಂತ ಏನೇನೋ ಹೇಳ್ಬಿಟ್ಟು ಹೊರಟೋದ್ರು.
ಬಾ ಪುಣ್ಯ, ಬೇಗ ಬಾ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಯ್ಯೋ, ನೀನ್ ಯಾಕಿಂತ ಹುಚ್ಚ ಕೆಲ್ಸಗಳು ಮಾಡ್ತೀಯ? ನೋಡು ಎಷ್ಟು ರಕ್ತ ಹೋಗಿದೆ ಅಂತ. ಇದೆಲ್ಲ ಏನಿಲ್ಲ ಬಿಡು. ಈ ಖರ್ಚಿಪ್ನ 2 ಮಿನಿಟ್ಸ್ ಇದ್ರ ಮೇಲಿಟ್ರೆ ರಕ್ತ ಸೂರ್ಯ ನಿಂತೋಗುತ್ತೆ. ನೀನ್ ಬಾ, ನಿನ್ನ ಕರ್ಕೊಂಬರ್ತೀನಿ ಅಂತ ಮಹಿ ಐಶ್ವರ್ಯಾಗ ಮಾತು ಕೊಟ್ಟಿದ್ದೀನಿ. ನಿಂಗೋಸ್ಕರ ಕಾಯ್ತಿರ್ತಾರೆ. ಬಾ, ಬೇಗ ಹೋಗೋಣ. ಚಿಕ್ಕ ಯಜಮಾನ್ರು ಐಶ್ವರ್ಯ ಬಂದಿದಾರಾ? ಹೌದು ಪುಣ್ಯ, ನೀನ್ ಬಾ, ನಾವು ಹೋಗೋಣ. ಒಂದ್ ಮನ್ಸಿನ ನೋವು ಇನ್ನೊಂದ್ ಮನ್ಸಿಗೆ ಅರ್ಥ ಆಗೋದು. ಆ ಮನ್ಸು ನೋಡಕ್ ನೀವೆಲ್ಲ ರೆಡಿನಾ? ಸೊ ಕೌಂಟ್ ವಿತ್ ಮೀ. 10, 9, 8, 7, 6, 5, 4, 3, 2, 1. Woo!